ಇಷ್ಟು ಸುದೀರ್ಘವಾಗಿ ಸುಮಾರು 5 ತಿಂಗಳ ಮೇಲೆ ಆಯಿತು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ 41 ದಿವಸ ಒಂದು ದೀಕ್ಷೆ ಮಾಡಿದ್ದಂದರೆ ಇಟ್ ಈಸ್ ಎ ರೆಕಾರ್ಡ್, ಇಟ್ ಈಸ್ ಎ ಹಿಸ್ಟರಿ. ಈ ಹಿಸ್ಟರಿನ ನಾವು ಇನ್ನೂ ಮುಂದುವರಿಸ್ಬೇಕಂದ್ರೆ ಮಂಡಲ ಸಾಧಿಸಿದ್ರೆ ಇದನ್ನು ನಾವು ಮತ್ತೆ ಮಂಡಲ ಹಾಗೇ ತಿರ್ತೈತೆ. ಇದರಲ್ಲಿ ಒಂದೇ ಒಂದು ಅದು ಯಾರು ಉಡುಂಪಟ್ಟು ಅಂತ ಹೇಳಿರುತ್ತೆ, ಅದೇ ತೆಲುಗಿನಾಗ ಹೇಳಿದೆ. ಅದೇ ಒಂದು ನಮ್ಮ ಐಕ್ಯತೆ. ಈ ಬೋರ್ಡಿನ ಅಪ್ರಿಷಿಯೇಟ್ ಮಾಡಿದಂಥ ಮಂಜುಗೌಡರಿಗೆ ನಾವು ಪ್ರತ್ಯೇಕ ಧನ್ಯವಾದಗಳು. ಅದೇ ರೀತಿ ಇನ್ನೂ ಒಂದು ಕೂಡ ಹೇಳ್ತಾ ಇದ್ದೀವಿ ಸರ್. ಈ ಘೋಷಣೆ ಮಾಡೋದೇನೆಂದರೆ, ನಾವು ಬಗಲೇ ನೆರೆ ಗ್ರಾಮದ ಇಟ್ಟಿಗಾಳವರು ತಗೊಂಡ ನಿರ್ಣಯವನ್ನು ನಮಗೊಂದು ಸ್ಫೂರ್ತಿಯಾಗಿದೆ. ನಮಗೆ ನಾಳೆ ಮಾರ್ಚ್ನಲ್ಲಿ ಈ ಸ್ಥಾನಿಕ ಸಂಸದೀಯ ಚುನಾವಣೆ ಬರ್ತಕ್ಕಂಥ ಅವಕಾಶ ಭಾಳಷ್ಟು ಇದೆ. ಸೊ ವಿ ಆರ್ ಬಾಯ್ಕಾಟಿಂಗ್ ಎಲೆಕ್ಷನ್ಸ್ ಇನ್ ದಿಸ್ ಆಲ್ಸೋ ವಿ ಶುಡ್ ಹೈಲೈಟ್ ಇನ್. ಸೊ ಶಾರ್ಟ್ಲಿ ನಾವು ಒಂದು ಮೀಟಿಂಗ್ ಅಂತೇಳಿ ಬಯಸಿ, ಯಾಕಂದರೆ ನೀವು ಅಲ್ಲಿ ಬಂದಂಥ ನಮ್ಮ ಅಂತ ಅಡ್ವೊಕೇಟ್ ಅವರು ಕೂಡ ನಿಮ್ಮಂತೆ ಚುರುಕಾಗಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅವರೆಲ್ಲ ಸೇರಿಸಿ ಇಲ್ಲೊಂದು ಬಹಿರಂಗ ಸಭೆನ ಏರ್ಪಾಡು ಮಾಡ್ತಾರೆ ಸರ್. ದಯಮಾಡಿ ಮತ್ತು ನಿಮ್ಮ ಶಾಸಕರನ್ನ ನೀವು ಬರ್ಲಿಕ್ಕೆ ಏನು ಏರ್ಪಾಡು ಮಾಡಿದ್ರೆ ಇನ್ನೂ ಸಂತೋಷ ಅಂತಂದೇಳಿ ನಾನು ಕೇಳ್ತೀನಿ. ಇಟ್ ಈಸ್ ನಾಟ್ ಎ ಇಂಟರ್ಫಿಯರೆನ್ಸ್. ಕೆಲವೊಮ್ಮೆ ಅನ್ಕೋಬೋದು ನೆರೆವಾರ್ದು ಯಾಕೆ ಬಂದ್ರೆ ಅಂತೇಳಿ. ಸಂಬಂಧಿನ ಒಂದು ಮಾತು ಹೇಳಿದ್ರು, ಬಗಲ ಮನೆ ಬೆಂಕಿ ಎತ್ತಿದ್ರೆ ನಾವು ಸುಮ್ಮನೆ ಕೂಡಾಕಿಲ್ಲ ಅಂತ ಹೇಳಿದ್ರು. ಅವರು ಪ್ರತಿಯೊಂದು ಮಾತು ನನಗೆ ಮನ ಕಟ್ಟಿದೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು. ಟೇಕ್ ಥ್ಯಾಂಕ್ ಯು. ಸರ್, ಇದು ಬರೀ ಮಾತಿನ ಭರಾಟೆಯಲ್ಲಿ ಮಾತಾಡಿದಂಥ ಮಾತುಗಳೆಲ್ಲ. ಖಂಡಿತ ನೀವು ಇಂಥ ದಿನ ಅಂತೇಳಿ ನಿಗದಿ ಮಾಡಿ ನಮ್ಮನ್ನು ಕರೀರಿ, ಆ ದಿನ ಖಂಡಿತ ಬರ್ತೀವಿ. ಯಾಕಂದರೆ ನೋಡಿ, ಚಿಕ್ಕ ಚಿಕ್ಕ ವಯಸ್ಸಿನ ಯುವಕರೆಲ್ಲ ಇದು ಸೇರ್ಕೊಂಡಿದ್ದಾರೆ. ಇವ್ರಿಗೇನು ಈಗ ಪಬ್ಜಿ ಅವೆಲ್ಲ ಮಾಡೋಂಥ ಕಾಲದಲ್ಲಿ ಇದ್ಕೊಂಡು ಬಂದಿಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ ರೀ. ಈ ಥರ ಇವರಲ್ಲಿ ಪ್ರತಿಯೊಬ್ಬರು ಉಧಾಮ್ ಸಿಂಗ್ ಅಂಥವರೆಲ್ಲ, ಭಗತ್ ಸಿಂಗ್ ಅಂಥವ್ರನ್ನೆಲ್ಲ ಕಾಣುವಂಥ. ಹಾಗಾಗಿ ದಯಮಾಡಿ ಇದೊಂದನ್ನು ಬರೀ ಈ ವೇದಿಕೆಗೆ ಸೀಮಿತ ಮಾಡಬೇಡಿ. ಅವರೆಲ್ಲ ನಿರಂತರವಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಊಟ ಇದೆಯೋ ಗೊತ್ತಿಲ್ಲ, ಮೊಬೈಲ್ ಅಂತಿದೆ. ಖಂಡಿತವಾಗೂ ನಿಮ್ಮ ಮೊಬೈಲ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ, ವಾಟ್ಸಪ್, ಫೇಸ್ಬುಕ್ಗಳಲ್ಲೆಲ್ಲ ಈ ಒಂದು ವಿಡಿಯೋ ಆಗಲಿ ಅಥವಾ ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮವನ್ನಾಗಲಿ ಈ ಒಂದು ಘಟನೆಯನ್ನು ಶೇರ್ ಮಾಡಿ. ಪ್ರತಿದಿನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತಂದರೆ, ಯಾರೋ ಕೆಲಸಕ್ಕೆ ಬಾರಲಾರ್ದಾರಲ್ಲ ಇವತ್ತೆಲ್ಲ ರೀಲ್ಸ್ ರಾಜ ಆಗಿದ್ದಾರೆ ನೋಡಿ. ಗಿಲ್ಲಿ ನಟ, ನಾನು ಕರ್ನಾಟಕದಲ್ಲಿ ಗಿಲ್ಲಿ ನಟ ನಾನೊಬ್ಬನ ಬರೀ ಒಂದು ಕಾಮಿಡಿಯಿಂದ ಇವತ್ತು ವೇದಿಕೆ ಮೇಲೆ ಬಂದು 50 ಲಕ್ಷ ದುಡ್ಕೊಂಡು ಹೋದ. ಎಷ್ಟು ಅವನೇನು ದೊಡ್ಡದಾಗಿ ಏನು ಹೋರಾಟ ಮಾಡಿಲ್ಲ. ಈ ನಿಮ್ಮ ಥರ ಹೋರಾಟ ಮಾಡಿ ಅವನೇನು ಫೇಮಸ್ ಆದವನಲ್ಲ. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಈ ಮೂಲಕನೇ ಫೇಮಸ್ ಆದನು. ಸೊ ಅಷ್ಟೊಂದು ಶಕ್ತಿ ನಮ್ಮ ಮೊಬೈಲ್ಗಳಿಗಿದೆ. ಹಾಗಾಗಿ ದಯಮಾಡಿ ನಾವೇನೇನೋ ಶೇರ್ ಮಾಡ್ತಿರ್ತೀವಿ ದಿನ. ಹಾಗಾಗಿ ನಮ್ಮ ಮೊಬೈಲ್ ಮೂಲಕ ಪ್ರತಿಯೊಬ್ಬರು ಫೇಸ್ಬುಕ್ಕಲ್ಲಿ, ನಾನು ಈಗಾಗಲೇ ನನ್ನ ಯೂಟ್ಯೂಬಲ್ಲಿ ನಿನ್ನೆ ನಡೆದಿರುವಂಥ ಇವ್ರು ಮಾತಾಡಿರೋಂಥ ವಿಡಿಯೋನ ನನ್ನ ಯೂಟ್ಯೂಬಲ್ಲಿ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವೆಲ್ಲ. ಹಾಗಾಗಿ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮವನ್ನು ಅಪ್ಡೇಟ್ ಮಾಡೋದ್ರ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕಿದ್ದೀನಿ. ನಾವು ಇಲ್ಲಿ ನಿಂತ್ಕೊಂಡು ನಾವು ತಹಸೀಲ್ದಾರು, DC ಇವ್ರಿಗೆ ಮಾತ್ರ ತೊಂದರೆ ಆಗೋದು. ನಾವು ಸರ್ಕಾರದ ಗಮನಕ್ಕೆ ತಂದು ಪ್ರತಿಯೊಬ್ಬ ಜನರಲ್ಲಿ ನಾವು ಇದ್ರ ಬಗ್ಗೆ ಏನು ಜಾಗೃತಿನ ಮೂಡಿಸಿದ್ರೆ ಮಾತ್ರ ಈ ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಏನು ಒಂದು ಪ್ರಯತ್ನ ಮತ್ತು ಪ್ರೋತ್ಸಾಹ ಮತ್ತು ಕೈ ಜೋಡಿಸುವಿಕೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಸರ್, ಒಂದು ಈ ಪತ್ರವನ್ನು ನನಗೆ ಕೊಡೋದ್ರ ಮೂಲಕ ಒಂದು ಫೋಟೋ ತೆಗೆಸ್ಕೊಳ್ಬೋದು ನಿಮ್ಮ ಜೊತೆ ನಾನು.